ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಪಾಠ 6 ಸಂತೆ ಗದ್ಯದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದ ಆಕ್ಟಿವಿಟಿ ಏನಿದೆ, ಪಾಠ ಪೂರ್ವ ಚಟುವಟಿಕೆ. ನಿಮ್ಮ ಮನೆಯಲ್ಲಿ ಬಳಸುವಂತಹ ವಸ್ತುಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಬಳಸ್ತೀರಾ ಆ ವಸ್ತುಗಳನ್ನು ನಾವಿಲ್ಲಿ ಬರೀಬೇಕು. ನೋಡಿ, ಪಾತ್ರೆಗಳು, ಮೇಜು, ಕುರ್ಚಿ, ಗಡಿಯಾರ, ಹಾಸಿಗೆ, ದಿಂಬು, ದೂರದರ್ಶನ, ಗ್ಯಾಸ್ ಸ್ಟವ್, ಒಲೆ, ತವೆ, ಮಸಾಲೆ ಡಬ್ಬ, ಸೌಟು. ಈ ವಸ್ತುಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ, ನಿಮಗೆ ತಿಳಿದಿರುವ ಹೂವುಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ನಿಮಗೆ ಯಾವೆಲ್ಲ ಹೂವುಗಳು ಗೊತ್ತು ಅವುಗಳನ್ನು ನೀವಿಲ್ಲಿ ಪಟ್ಟಿ ಮಾಡಿ ಬರೀಬೇಕು. ಗುಲಾಬಿ, ಮಲ್ಲಿಗೆ, ಸಂಪಿಗೆ, ದಾಸವಾಳ, ಚೆಂಡು ಹೂ, ಸೂರ್ಯಕಾಂತಿ, ಕಮಲ, ಸೇವಂತಿಗೆ, ನಿತ್ಯ ಪುಷ್ಪ, ಕಣಿಗಲು, ಕಾಕಡ, ಕನಕಾಂಬರ. ಈ ಹೂವುಗಳು ನನಗೆ ಗೊತ್ತಿರುವ ಹೂವುಗಳ ಹೆಸರುಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ. ಅದೇ ರೀತಿಯಾಗಿ ನೀವು ಕೂಡ ನಿಮಗೆ ಗೊತ್ತಿರುವಂತಹ ಹೂವುಗಳ ಹೆಸರುಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕು. ಅದಾದಮೇಲೆ ನಿಮಗೆ ಸಂತೆಯ ಗದ್ಯ ಬರುತ್ತೆ. ನೆಕ್ಸ್ಟು ಅದಾದಮೇಲೆ ನಿಮಗೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಕೊಡಲಾಗಿದೆ. ಯಾವ ರೀತಿಯಾಗಿ ಅಭ್ಯಾಸ ಪ್ರಶ್ನೋತ್ತರಗಳು ಇದ್ದಾವೆ ನೋಡೋಣ. ಮೊದಲಿಗೆ ಪದಗಳ ಅರ್ಥ. ಈ ಪದಗಳನ್ನು ಗಟ್ಟಿಯಾಗಿ ಓದಿ ಅಂತ ಕೇಳಿದ್ದಾರೆ. ಸಂತೆ, ವೀಳ್ಯದೆಲೆ, ಮೆಣಸಿನಕಾಯಿ, ಹಕ್ಕಿ, ಸಲಕರಣೆ, ಗದ್ದಲ, ರಾಶಿ, ಈರುಳ್ಳಿ, ಪದಾರ್ಥ, ಖುಷಿ, ಅಂಗಡಿ, ಕಡಲೆ, ಕಸದ ತೊಟ್ಟಿ, ಜೋಳ, ವ್ಯಾಪಾರ, ಧಾನ್ಯ, ರೈತ, ಮೈದಾನ, ತೊಗರಿ, ಗುದ್ದಲಿ, ಬೆಳ್ಳುಳ್ಳಿ, ಹಾರೆ. ಅದಾದಮೇಲೆ ಪದಗಳ ಅರ್ಥ. ಖುಷಿ ಅಂದರೆ ಹಿಗ್ಗು ಅಥವಾ ಹರ್ಷ. ಪದಾರ್ಥ ಅನ್ನೋ ಪದದ ಅರ್ಥ ವಸ್ತು, ಯಾವುದಾದ್ರೂ ವಸ್ತು. ರಾಶಿ ಅಂದರೆ ಗುಂಪು ಅಥವಾ ಕುಪ್ಪೆ, ಸಮೂಹ ಅಂತ ಕೂಡ ಹೇಳ್ತಾರೆ. ರಿಪೇರಿ ಅಂದರೆ ಸರಿಪಡಿಸುವಂತಹದ್ದು. ಸಲಕರಣೆ ಅಂದರೆ ಉಪಕರಣ. ದಿನಸಿ ಅಂದರೆ ಧಾನ್ಯ, ದವಸವನ್ನ ನಾವು ದಿನಸಿ ಅಂತೀವಿ. ಬದಿ ಅಂದರೆ ಪಕ್ಕ ಅಥವಾ ಮಗ್ಗಲು. ನಂತರ ಅಭ್ಯಾಸ ಪ್ರಶ್ನೋತ್ತರಗಳು. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೋದರು. ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಸಂತೆಯಲ್ಲಿ ಕೊಡೆ ಮತ್ತು ಬೀಗಗಳನ್ನು ರಿಪೇರಿ ಮಾಡುತ್ತಿದ್ದರು. ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಉತ್ತರ, ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಯಲ್ಲಿ ಹಾಕಿದರು. ನೆಕ್ಸ್ಟ್, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದರೆ, ಒಂದು ಪ್ರಶ್ನೆ, ಅವಸರದಿಂದ ಚೆದರಿ ಹೋಗಬೇಡ. ಯಾರು ಹೇಳಿದರು? ಅನಿತಾಳ ಚಿಕ್ಕಪ್ಪ. ಯಾರಿಗೆ ಹೇಳಿದರು? ಮಕ್ಕಳಿಗೆ. ಎರಡನೇದು, ಅಲ್ಲಿ ನೋಡಿ ಘಮಘಮಿಸುವ ಹೂವುಗಳು. ಯಾರು ಹೇಳಿದರು? ಅನಿತಾ. ಯಾರಿಗೆ ಹೇಳಿದರು? ಚಿಕ್ಕಪ್ಪನಿಗೆ. ನೆಕ್ಸ್ಟ್, ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಅಂತ ಯಾರು ಹೇಳಿದ್ದು? ಜಾನ್. ಯಾರಿಗೆ ಹೇಳಿದ್ದು? ಚಿಕ್ಕಪ್ಪನಿಗೆ. ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಯಾರು ಹೇಳಿದರು? ರಸೀದ್. ಯಾರಿಗೆ ಹೇಳಿದರು? ಕುಮಾರನಿಗೆ. ಮಾದರಿಯಂತೆ ಬರೆಯಿರಿ. ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಅತ್ತೆ. ಇದು ಸಂತೆ ಪಾಠದ ಪ್ರಶ್ನೋತ್ತರಗಳು. ನೆಕ್ಸ್ಟ್ ನಮಗೆ ಪಾಠ 7 ಅರಿವೇ ಗುರು. ಪಾಠ ಪೂರ್ವ ಚಟುವಟಿಕೆ ನೋಡಿ. ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಹೆಸರನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಅಳಿಲು ಚಿತ್ರವನ್ನು ನೋಡಿ ನಾವು ಹೆಸರನ್ನ ಬರೀಬೇಕು. ನವಿಲು, ಹುಂಜ, ಬೆಕ್ಕು, ಇಲಿ, ಮೇಕೆ, ಕುರಿ, ಗುಬ್ಬಚ್ಚಿ, ನಾಯಿ. ನೆಕ್ಸ್ಟ್ ನಮಗಿಲ್ಲಿ ಅರಿವೇ ಗುರು ಗದ್ಯ ಪಾಠ ಇದೆ. ಅದಾದ ನಂತರ ನಮಗೆ ಕೇಳಿದ ಪದಗಳನ್ನು ಸ್ಪಷ್ಟವಾಗಿ ಓದಿ ಅಂತ ಕೇಳಿದ್ದಾರೆ. ಧ್ವನಿ, ಸದ್ದು, ತೋಟ, ಕೋಳಿ, ಬೇಲಿ, ಸ್ವಲ್ಪ, ಬಳೆ, ಆಹಾರ, ಹಿಗ್ಗಿತು, ನುಗ್ಗಿತು, ಆತಂಕ, ಹತ್ತಿರ, ಸುಳಿವು, ಉಪಾಯ, ಅಡಗಿ, ಅನಿವಾರ್ಯ, ಜಿಗಿದಾಡು, ಬಲಹೀನ. ಪದಗಳ ಅರ್ಥ. ಸದ್ದು ಶಬ್ದ, ಗದ್ದಲ. ಮೇವು, ಆಹಾರ. ಅನಿವಾರ್ಯ ಅಂದರೆ ತಪ್ಪಿಸಿಕೊಳ್ಳಲಾಗದ. ಅಪಾಯ ಅಂದರೆ ಕೇಡು, ಹಾನಿ, ತೊಂದರೆ. ತೋಚದೆ ಅಂದರೆ ದಿಕ್ಕು ಕಾಣದೆ, ಏನು ಗೊತ್ತಾಗದೆ. ಸಮೀಪ ಅಂದರೆ ಹತ್ತಿರ. ಕಂಡಿ ಅಂದರೆ ರಂಧ್ರ ಅಥವಾ ತೂತು. ನೆಕ್ಸ್ಟು
ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದನೇ ಪ್ರಶ್ನೆ, ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು? ಉತ್ತರ, ಕಾಡಿನಲ್ಲಿ ಆಹಾರ ಹುಡುಕುತ್ತಾ ನರಿ ಮತ್ತು ಅದರ ಮರಿ ಬಂದವು. ಎರಡನೇ ಪ್ರಶ್ನೆ, ನರಿಗೆ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿತು? ಉತ್ತರ, ನರಿಗೆ ತೋಟದ ಕಡೆಯಿಂದ ಕೊಕ್ಕೊ ಎನ್ನುವ ಸದ್ದು ಕೇಳಿತು. ಮೂರನೇದು, ನರಿಯ ಮರಿ ಎಲ್ಲಿ ಸಿಕ್ಕಿಕೊಂಡಿತು? ಉತ್ತರ, ನರಿಯ ಮರಿಯು ಬಲೆಯಲ್ಲಿ ಸಿಕ್ಕಿಕೊಂಡಿತು. ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು? ಉತ್ತರ, ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಇಲಿಗಳು ಸಹಾಯ ಮಾಡಿದವು. ಆವರಣದಲ್ಲಿ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅನ್ನೋ ಬಿಟ್ಟ ಸ್ಥಳವನ್ನು ಕೇಳಿದ್ದಾರೆ. ಒಂದನೇ ಪ್ರಶ್ನೆ, ನರಿಗೆ ದೂರದಲ್ಲಿ ತೋಟದ ಡ್ಯಾಶ್ ಕಾಣಿಸಿತು? ಉತ್ತರ, ಮನೆಯೊಂದು. 2, ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಡ್ಯಾಶ್ ಕುಳಿತಿತ್ತು. 3, ಕೋಳಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಡ್ಯಾಶ್ ಹಿಗ್ಗಿತು.